ಏ ಕೊಟ್ಟಾನಿಲ್ಲ ಇಲ್ಲಿ ನೋಡಿ ಹಿಮಾಲ ಪಮಾಲ ಇಲ್ಲ ಬರ್ತಾನಪ್ಪ ಇಲ್ಲೇ ನಾನು ನಮ್ಮ ಇದೀಗ ತಾನೇ ಕುರ್ಚಿ ಠಾಣೆಯ ಸಿಬ್ಬಂದಿಗಳಾಗಿರುವಂತಹ ನಮ್ಮ ಕೋಟ್ ಸರ್ ಅವರು ಕೂಡ ಪರಮಾನಂದವಾಡಿ ಗ್ರಾಮದ ಮಾಜಿ ಭೇಟ್ರ್ ಅವರು ಜನಮಾನಸದಲ್ಲಿ ಅಜರಾಮರಾಗಿ ಶಿವಕುಮಾರ್ ಇದ್ದಾರೆ. ನಮ್ಮ PSI ಸರ್ ಅವರ ಸಾರಥಿಯಾಗಿರುವಂತಹ ಸುಮಂತನ್ ಅವರು ಕೂಡ ಕಾಣಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. 17:30 ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಪಂದ್ಯ ಆರಂಭಗೊಂಡಿದೆ. ಈಗಾಗಲೇ 2 ಅಂಕಣದಲ್ಲಿ ಪ್ರೋ ಕಬಡ್ಡಿ ಆಟ ಬೆಂಗಾಳವಾಡಿ ತಮ್ಮನ್ನ ಪ್ರತಿನಿಧಿಸಿದ ಆಟಗಾರ ಶಿವಕುಮಾರ್ ಗೌಡ್ಗೆ ಸರ್ ತಾವು ಎಲ್ಲಿದ್ದೀರಿ? ಪ್ರಸ್ತುತ ದಿನಗಳಲ್ಲಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿರುವಂತಹ ಆಟಗಾರ. ದಾಳಿಯಲ್ಲಿ ಸಾಹಿಲ್ ಪಟೇಲ್. ಈಗಾಗಲೇ ಇನ್ನು ವುಮೆನ್ ಸೆಕ್ಷನ್ ಅಕಾಡೆಮಿ ಮೇರಠ್ ಈಗಾಗಲೇ ಅಕಾಡೆಮಿ ಮೇರಠ್ ಚಲೋ ಅಪ್ಪಯ್ಯ ಮೇರಠ್ ಟೀಮ್ ಆದ್ರೆ ಎಲ್ಲರೂ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಮುಗಿದುಕೊಂಡಿದೆ. ಈಗಾಗಲೇ ರುದ್ರ ಮುಂಬೈ ತಂಡ ಫೈನಲ್ಗೆ ಲಗ್ಗೆ ನೀಡಿದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಏನ್ ನೆಕ್ಸ್ಟ್ ಬರಲ್ಲ. ಹಾಗನ ಈ ಒಂದು ಗುರುಸಿದ್ದೇಶ್ವರ ಯುವಕ ಸಂಘ ನೇತೃತ್ವದಲ್ಲಿ ನಡೆದಕ್ಕಂತ ಯುದ್ಧ ಮಾಡ್ರ ಸುಣ್ಣ ಹಾಕ್ಬೇಕು ರೆಡಿ ಮಾಡ್ತಾ ಇದ್ದಾರೆ. SDM ಮಹೋದಯ ತಂಡದ ಶೇಷ ರಾಷ್ಟ್ರೀಯ ತಾರ. SDM ಮಹೋದಯಲ್ಲಿ 3 ಜನ ಪ್ರೊ ಕಬಡ್ಡಿಯ ತಾರೆಗಳು. ಲೆಫ್ಟ್ ಕಾರ್ನರ್ನಲ್ಲಿ ತಂಡ ಚೇತನ್ ರಾವ್, ದಬಂಗದಲ್ಲಿ ತಂಡವನ್ನ ಇದರ ರೈಟ್ ಕವರ್ ನಲ್ಲಿ ತಂದ ಆಟಗಾರ ವಿನೋದ್ ನಾಯಕ್, ಬೆಂಗಳೂರು ಬುಲ್ಸ್ ತಂಡವನ್ನ ಪ್ರತಿಷ್ಠಿತ ಆಟಗಾರ. ಲೆಫ್ಟ್ ಕಾರ್ನರ್ ಅವ ಕಾರ್ನರ್ ಪೊಸಿಷನ್ ಮಾಡ್ಲತ್ತಿದ ಇನ್ನು ಮಾಡ್ತಿದ್ದ ಅಂಕಲ್ ಹೊಡ್ಯಾಕ ಯಾವ್ದು ನಿಲೇಶ್ ಭಾರತ ರಾಜ್ಯದ ರಾಷ್ಟ್ರೀಯ ಆಟಗಾರ. ಗಾಡಿ ಭಾಗದಲ್ಲಿ 4-2ರಲ್ಲಿ ಪಂದ್ಯ ಸಾಗ್ತಾರೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಸುಶಾಂತ್ ಗಾಡಿ ಭಾಗದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಅಭೂತಪೂರ್ವ ಜಯಶಾಲಿಯಾಗಿ ಮಹೇಶನಾಥಮ್ಮನವರ ಅಭಿಮಾನಿ ಬಳಗ ಅಲೆಕ್ನವ್ರ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. अकाडेमी मेरठ चलिए आप दोनों टीम मैदान पे आइए, ये आपको आखिरी मुकाबला है. जय मां काली चिंचली एसपॉल अकाडेमी मेरठ इनोवेट सेक्शन अंडर 19 ವಿಭಾಗದಲ್ಲಿ ಭಾರತ ರಾಜ್ಯದ ತಂಡದ ನಾಯಕರಾಗಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ರಾಷ್ಟ್ರೀಯ ತಾರ ಗಾಡಿ ಭಾಗದಲ್ಲಿ ಮನೋಜ್ ಗೌಡ
ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿರುವಂತಹ ಆಟಗಾರ. ಒಂದು ಜೋರಾದ ಚಪ್ಪಾಳೆ ಬರಲಿ ಆಪ್ತಾರೆ. ಬಡ್ದಿಲ್ಲ ಪಾಪ. ಈ ಮೊದಲ್ತಾ ಇರಿ ಅಕ್ಕ ಹಾಗನೆ ಪ್ರಥಮ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ಕಾದ್ರು ನಮ್ಮ ನಿರೀಕ್ಷೆ. ಎರಡು ಬಲಾಢ್ಯ ತಂಡಗಳು ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಕೂಡ ಬರ್ತಾ ಇದೆ. जय माता दी चिंतरी बड़े जल्दी बनेको एसपाल एकेडमी मेरठ। चलिए ये आपका आखिरी पुकार है, जय झंझट मैदान पे आइए। और सेकंड सेमीफाइनल मैच जय माता दी चिंतरी वर्सेस एसपाल एकेडमी मेरठ उत्तर प्रदेश। हेलो ವರ್ಷ ಏನೋ ವರ್ಷ ಟೀಮ್ ಯುವ ಫೈನಲ್ ಆಗಿದೆ ಲಾಸ್ಟ್. ಈ ವರ್ಷ ಟೀಮ್ ಫೈನಲ್ ಲಾಸ್ಟ್ 8-6ರಲ್ಲಿ ಪಂದ್ಯ ಆಗ್ತಾ ಇದೆ. 2 ಅಂಕದ ಅಂತರದಲ್ಲಿ ಎಸ್ಡಿಎಂ ಹುಜರಾ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಿಂದ ಕುಂದಾನಗರಿ ಪರಮಾನಂದವಾಡಿಗೆ ಆಗಮಿಸಿದಂತ ಎಸ್ಡಿಎಂ ಹುಜರಾ ಒಂದು ಬದಿಯಲ್ಲಿ ಆಟ. ಭಾರತ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕೌಲಕಂಡ ಒಂದು ಬದಿಯಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಫಸ್ಟ್ ಟೈಮ್ ಕಂಕನಾಟ ಅವ್ರ ರತನ್ ಗೀತನೆಲ್ಲ ಅಲ್ಲಿ ಮತ್ತೆ ಸೋತತಿ ಅವ್ರು ಬಂದಿರು ಅಂತ ಇಲ್ಲಿ ಹೋಗಿ ಮುಂದೆ ದಾಳಿ ಭಾಗದಲ್ಲಿ ನಿಲೇಶ್ ಶಾಂತಿ ಕಡಿಮೆ ಕೂತ ನೀವು ಹೋಗಲ್ಲ ಊಟ ಮುಗಿಸ್ತಾರೆ ಯಾವಾಗ ಮುಗಿಸ್ತಾರೆ ಮತ್ತೆ ನಾ ಎಲ್ಲ ಅಡ್ಜಸ್ಟ್ ಮಾಡಿ ಮುಗಿಸು ನೀವು ಹೋಗೋತಕ್ಕ ಮುಗಿಸ್ತಾರೆ ಕರ್ಯಾಕ್ ಬಂದಾರ ಅವಾಗ ಇದಾಗ ಮಾತಾಡಿ ನಾವು ಅವಾಗ ಕರ್ಯಾಕ್ ಹೋಗ್ಯಾರ ಯಾವಾಗ ನಾಳೆ ನಾ ಮರ್ತೀನಿ ಇದು ಮಾಡ್ಯಾಕ ನಂಗೆ ಹೇಳಕ್ಕ ಮರ್ತೀನಿ ಅದ ಇಲ್ಲಿ ಪಂದ್ರ ಹೆಣ್ಣು ಹೋಗ್ತಾನ ಎಂತ ಇಲ್ಲಿ ಮಂಜ ಮಂಜ ಪ್ರಯತ್ನ ಮಂಜ ಒಟ್ಟ ಸುಮ್ಮಲ್ಪ ಹಾಗೆಯೇ ಈ ಒಂದು ಪಂದ್ಯಾವಳಿಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಪ್ರೋತ್ಸಾಹದ
ಪ್ರೋತ್ಸಾಹನ ಮಾಡಿರುವಂತ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿಕೊಂಡು ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕಟ್ಟಗೋಳ್ ಪೊಲೀಸ್ ಠಾಣೆಯ PSI ಆಗಿ ಸೇವೆಯನ್ನ ಗೈತಕ್ಕಂಥ ಪರಮಾನಂದವಾಡಿ ಗ್ರಾಮದ ಹೆಮ್ಮೆಯ ಕೋರರಾಗಿರುವಂತಹ ಶ್ರೀಯುತ ಬಸವರಾಜ್ ಕಣ್ಣೂರು ಸರ್ ಅವರು ಕೂಡ ಕೆಲವು ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಈಗಾಗಲೇ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಮಸ್ತ ಪರಮಾನಂದವಾಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಗುರು ಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಅವರೊಂದಿಗೆ ಅವರ ಸ್ನೇಹಿತರಾಗಿರುವಂತ ನಮ್ಮ ಬೆಳಗಾವಿಯ CID PSI ಆಗಿರುವಂತ ಶ್ರೀಯುತ ಶಿವ ಜೀವನ್ ಅವ್ರ ಸರ್ ಅವರು ಕೂಡ ಅವರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೇನೆ ಇನ್ನೊಬ್ಬರು PSI ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪೊಲೀಸ್ ಇಲಾಖೆಯ ನೌಕರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಬೇಡ SDM ಹುಡುಗರ ತನಗೆ ಮಾತು ಇದೆ ಬಾಬಾದಿ ಎಂತ ಒಂದು ಅದ್ಭುತವಾದಂತಹ ಪ್ರಯತ್ನ. ಘೋಷಣೆ ಮಾಡಿದ್ದಾರೆ ಬೇಡ ಸೋಲು. ಹಾಗೇನೆ ಮೇರತ್ ಮತ್ತು ಜೈ ಮಾಕಾಳಿ ಚಿಂಚಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಪರಿಚಯ ಕಾರ್ಯಕ್ರಮದ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. 2 ದಿನಗಳ ಕಾಲ ನಿರಂತರವಾಗಿ ನಮ್ಮ ಪರಮಾನಂದವಾಡಿ ಗ್ರಾಮದಲ್ಲಿ ಜಾತ್ರೆಯ ಬಂದೋಬಸ್ತಿಯನ್ನ ಹಾಗೇನೆ ಕಬಡ್ಡಿ ವೈಭವದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನ ಕಾಪಾಡಿರುವಂತಹ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಯವರನ್ನ ನಾವು ಈ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಆ ಒಂದು ಕುರ್ಚಿ ಆರಕ್ಷಕ ಠಾಣೆಯ PSI ಸಾಹೇಬರಾಗಿರುವಂತ ನಮ್ಮ ಪ್ರೀತಮ್ ನಾಯಕ್ ಸರ್ ಅವರನ್ನ ಕೂಡ ನಾವು ಮೈದಾನಿಗೆ ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ಪ್ರೀತಮ್ ನಾಯಕ್ ಸರ್ ಅವರು ಹಾಗೇನೆ ಬಹುಮಾನವನ್ನ ನೀಡಿರುವಂತ ಆತ್ಮೀಯರಾಗಿರುವಂತ ಯುವ ದುಂಡರಾಗಿರುವಂತ ಕಾರ್ತಿಕನ ಪಾಲ್ಬಾಯರ್ ಅವರನ್ನ ಸಿದ್ದಗೌಡನ ಪಾಟೀಲ್ ಅವರನ್ನ ಕೂಡ ಹಾಗೇನೆ ಅವರೊಂದಿಗೆ ಜಾಗೋ ಭಾರತ ತಂಡ ಕೂಡ ಮೈದಾನಕ್ಕೆ ಆಗಮಿಸಿ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿ ಅವರು ಎಲ್ಲರೂ ಬರ್ಬೇಕು. ದಯವಿಟ್ಟು 2 ದಿನಗಳ ಕಾಲ ನಿರಂತರವಾಗಿ ಬಹಳ ಒಂದು ಸುವ್ಯವಸ್ಥತೆಯನ್ನ ಕಾಪಾಡಿರುವಂತ ನಮ್ಮ ಪೊಲೀಸ್ ಇಲಾಖೆಯವರು ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಬರಬೇಕು. ದಯವಿಟ್ಟು ಹೊರಭಾಗದಲ್ಲಿ ತಂದವರು ಇದೆ ಯಲ್ಲಾಲಿಂಗ ಮಹಾರಾಜರ ಪುಣ್ಯ ನೆಲದಲ್ಲಿ ಮೊಗಳಕೋಟದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೌಕರಿಯನ್ನ ಗಿಟ್ಟಿಸಿಕೊಂಡಿರುವಂತಹ ಕುರ್ಚಿ ಠಾಣೆಯ PSI ಸಾಹೇಬರಾಗಿರುವಂತಹ ಶ್ರೀಯುತ ಪ್ರೀತಮ್ ನಾಯಕ್ ಸರ್ ಅವರು ಇದಕ್ಕೆ ತಾನೇ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಜಾಗೋ ಭಾರತ್ ತಂಡ ಕೂಡ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ಗೋಲ್ಡನ್ ಸ್ಟಾರ್ ಮಿತ್ರ ಮಂಡಳಿ ಪರಮಾನಂದವಾಡಿ ಅವರು ಕೂಡ ಹೇಳ್ಕೊಳ್ತಾ ಇದ್ವಿ. ಸಚಿನ್ ಅಂಬೀರ್ ಅವರನ್ನ ಗಾಡಿ ಚಾವಿ ಕೊಡೋ ನಾ ಹೋತೇವು ನೀನ ಜರ ಇಜಾಳ ಆಯ್ತು ಅಲ್ಲಿ ಹೋದೆವು ಇಲ್ಲ ಚಿಂಚಲಿಗೆ ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿರುವಂತ ಮುಬಾರಕ್ ಮುಲ್ಲಾ ಸರ್ ಅವರು ಕೂಡ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. 2 ದಿನಗಳ ಕಾಲ ನಿರಂತರವಾಗಿ ಸೇವೆಯನ್ನು ಗೈದಿರುವಂತ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾವು ಎಷ್ಟು ಬಾರಿ ಕಡಿಮೆ ಈ ಸಂದರ್ಭದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವನ್ನ ಆಲಿಸಲಿಕ್ಕೆ ಕೆಪಿಸಿಸಿ ಸದಸ್ಯರಾಗಿರುವಂತಹ ಸನ್ಮಾನ್ಯ ಮಾಜಿ SSRಗೆ ನಿಮ್ಮದು ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹಾವೀರಣ್ಣ ಮೊಹಿತರ್ ಅವರು ಕೂಡ ಇನ್ನೇನು ಕೆಲವು ನಿಮಿಷದಲ್ಲಿ ಇದೀಗ ತಾನೇ ಈ ಒಂದು ಭವ್ಯವಾದಂತಹ ವೇದಿಕೆಗೆ ರಾಯಬಾಗ್ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹಾವೀರಣ್ಣ ಮೊಹಿತರ್ ಅವರು ಕೂಡ ಈ ಒಂದು ಭವ್ಯವಾದಂತಹ ವೇದಿಕೆ ಆಗಮಿಸ್ತಾ ಇದ್ದಾರೆ.
ಅವರನ್ನು ಕೂಡ ನಾವು ನೇರವಾಗಿ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಸ್ತಗಿರನ್ನ ಕಾಗವಾಡಿರವರು ದಯವಿಟ್ಟು ಆ ಮಾನ್ಯರನ್ನ ನೇರವಾಗಿ ಮೈದಾನಕ್ಕೆ ಕರೆತಂದು ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಹಾಗೆಯೇ ರಾಯಭಾಗದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದಿಲೀಪಣ್ಣ ಜಮಾದಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಕೂಡ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಚಿಂಚಲಿ ತಂಡದ ಪ್ರಾಯೋಜಕರು ಕೂಡ ಆಗಿರುವಂತ ನಮ್ಮ ಸದಾಶಿವಣ್ಣ ದಳವಾಯಿರವರು, ದಸ್ತಗಿರಣ್ಣ ಕಾಗವಾಡಿರವರು, ಹಾಗೆಯೇ ಮಾವೀರಣ್ಣ ಮೊಯ್ತೇರವರು ಕೂಡ ಇದೀಗ ತಾನೇ ಒಂದು ಮೈದಾನದಲ್ಲಿ ಈ ಒಂದು ಪರಮಾನವಾಡಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರೊಂದಿಗೆ ದಿಲೀಪಣ್ಣ ಜಮಾದಾರ್ ಅವರು ಎರಡನೇ ಸೆಮಿಫೈನಲ್ ಪಂದ್ಯ. ಒಂದು ಕಡೆ ಕರ್ನಾಟಕ ಇದ್ರೆ ಇನ್ನೊಂದು ಕಡೆ ಉತ್ತರ ಪ್ರದೇಶ ರಾಜ್ಯದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿರುವಂತಹ ಮೇರತ್ ತಂಡದ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಗ್ರೂಪ್ ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೇನೆ ಈ ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಕೂಡ ರಾಜವನ್ನ ಕೌಸಲ್ಗಿರಿ ಅವರನ್ನ ತಮ್ಮನ್ನ ಅಡ್ಡಿರವರನ್ನ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಯಾರಾದ್ರೂ ಹೆಸರುಗಳು ಮಿಸ್ ಆದ್ರೂ ಕೂಡ ಯಾರು ತಾವುಗಳ ಅನ್ಯತಾ. ಈಗಾಗಲೇ ಜೈ ಮಾಕಳಿ ಚಿಂಚಲಿ ತಂಡದ ಪ್ರಾಯೋಜಕರಾಗಿರುವಂತಹ ದಸ್ತಗಿರಣ್ಣ ಕಾಗವಾಡಿ ಅವರು ಚಿಂಚಲಿ ತಂಡ ಜಯಶಾಲಿ ಆದ್ರೆ 2,000 ರೂಪಾಯಿನ ನಗದು ಬಹುಮಾನ ಘೋಷಣೆ ಮಾಡಿದರೆ ಮಾನ್ಯರಿಗೆ ಧನ್ಯವಾದಗಳು. ಹಾಗೇನೆ ಈ ಒಂದು ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಕೃಷಿ ದೇಶದ ಯುವಕ ಸಂಘದ ವತಿಯಿಂದ ಧನ್ಯವಾದಗಳು. ನೂತನವಾಗಿ ನನಗೆ PSI ಆಗಿ ಬಂದಿರುವಂತ ನಮ್ಮ ತಾಲೂಕಿನ ಹೆಮ್ಮೆಯ ನೌಕರರಾಗಿರುವಂತಹ ಶ್ರೀಯುತ ಪ್ರೀತಮ್ ನಾಯ್ಕ್ ಸರ್ ಅವರನ್ನ ಇದೇ ಒಂದು ಮೈದಾನದ ಮಧ್ಯದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಗುರುಸಿದ್ದೇಶ್ವರ ಯುವಕ ಸಂಘದವರು ಎಲ್ಲರೂ ಸೇರಿಕೊಂಡು ಹಾಗೆಯೇ ಎಲ್ಲ ನಾಯಕರು ಸೇರಿಕೊಂಡು ಈ ಒಂದು ಸನ್ಮಾನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಪ್ರೀತಿಯ ಸನ್ಮಾನವನ್ನ ಪ್ರೀತಮ್ ನಾಯ್ಕ್ ಸರ್ ಅವರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಮುತ್ತವರ ಮುತ್ತೊಬ್ಬಿ ಅವರ ನೋಡಿದ್ರ ಅವ್ನ ನೀನು ಅವನು ಸೇಮ ರೈಡ್ ಮಾಡ್ತಿದ್ದ ಕುರ್ಚಿ ಠಾಣೆಗೆ ನೂತನವಾಗಿ PSI ಆಗಿ ಬಂದಿರುವಂತಹ ಶ್ರೀಯುತ ಪ್ರೀತಮ್ ನಾಯ್ಕ್ ಸರ್ ಅವರನ್ನ ಎಲ್ಲ ಪೊಲೀಸ್ ಸಿಬ್ಬಂದಿಯವರ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಅವರೊಂದಿಗೆ ನಮ್ಮ ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ನಾಯಕರು, ಯಾವತ್ತೂ ಕೂಡ ಜನರೊಡನೆ ಇರುವಂತಹ ಜನನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ KPCCಯ ಸದಸ್ಯರಾಗಿರುವಂತಹ ಮಾಜಿ ರಸ್ತೆ ಸಾರಿಗೆ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮಾವೀರಣ್ಣ ಮೊಯ್ತೇರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅವರಿಗೂ ಕೂಡ ಸದಾಶಿವಣ್ಣ ದಳವಾಯಿರವರು, ದಸ್ತಗಿರಣ್ಣ ಕಾಗವಾಡಿರವರು ಸೇರಿಕೊಂಡು
ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಒಂದು ಸಲ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಾನ್ಯರಿಗೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಎರಡೂ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಣ್ಯ ಚುಮ್ಮದರೊಂದಿಗೆ ಪಂದ್ಯಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ರಾಜಕೀಯ ನಾಯಕರಿಗೆ, ಎಲ್ಲ ಊರಿನ ಗಣ್ಯಮಾನ್ಯರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ವಂದನೆ, ಅಭಿನಂದನೆ. ಪುರುಷ ವಿಭಾಗದಲ್ಲಿ ಅಂತಿಮ ಪಂದ್ಯಕ್ಕಾಗಿ ಮಹೇಶನ ಅಭಿಮಾನಿ ಅಲಕ್ನೂರ್ ತಂಡ ತಾವು ಸಿದ್ಧತೆಯಲ್ಲಿರಬೇಕು. ಮಹೇಶನ ಅಭಿಮಾನಿ ಅಲಕ್ನೂರ್ ತಂಡ ತಾವು ಸಿದ್ಧತೆಯಲ್ಲಿರಬೇಕು. ಈ ನಡುವೆ ಪಂದ್ಯದಲ್ಲಿ ಯಾರು ಜಯಿಸಲಿ ಆಗ್ತಾರೋ ಅವ್ರು ವಿರುದ್ಧ ಅದು 2 ನಂಬರ್ 1 ನಂಬರ್ ಆದ್ರೆ ಆಯ್ತು, 2 ನಂಬರ್ 1 ನಂಬರ್ ಅಡ್ಡ ಅಟ್ರಾಗರೆ ಒಂದು 2 ಚಲೋ ದಯವಿಟ್ಟು ಸ್ವಲ್ಪ ಸಹಕಾರ ನೀಡಬೇಕು. ಸ್ವಲ್ಪ ಮಧ್ಯಭಾಗದಲ್ಲಿ ಬರಬೇಕು. ಎಲ್ಲ ಮುಖಂಡರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭ ಆಗ್ತಾ ಇದೆ. ಒಂದ್ಸಲ ಜೋರ ಚಪ್ಪಾಳೆ ಬರಲಿ ತಾಯಂದಿರೆ, ದಯವಿಟ್ಟು ತಾಯಂದಿರು ಜೋರ ಚಪ್ಪಾಳ. ಅಲ್ಲ, ನಿಮ್ಮನ್ನು ನೋಡ್ಲಿಕ್ಕೆ 1500 ಕಿಲೋಮೀಟರ್ ಅಂತರದಿಂದ ಉತ್ತರ ಪ್ರದೇಶದಿಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಒಂದು ಸಲ ತಾಯಂದಿರು ಜೋರಾದ ಚಪ್ಪಾಳೆ ಬರಲಿ ನೋಡೋಣ. ಧನ್ಯವಾದಗಳು. ಚಪ್ಪಾಳೆ ಪಡೆದವರಿಗೂ ಕೂಡ ಧನ್ಯವಾದಗಳು, ಪಡಿಲ್ದವರಿಗೂ ಕೂಡ ಧನ್ಯವಾದಗಳು. ಹಚ್ಕೊಂಡು ಮನ್ಗಂಡ ಟೀಮಿ ಹಾಗೆಯೇ ಉಪಾಧ್ಯಕ್ಷರಾಗಿರುವಂತಹ ಸೈದಾಬಿ ಮುಸ್ತಕ್ ಸೈಯದ್ ರವರು ಕೂಡ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ಗುರುಸಿದ್ದೇಶ್ವರ ಯುವ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪಂದ್ಯಾವಳಿಗೆ 2,001 ರೂಪಾಯಿಯನ್ನ ನೀಡಿರುವಂತಹ ಸಮ್ಮೇದ ಗಂಡೋಶಿರ್ ಅವರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ.